ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾವಾಗ್ಲೂ ಈ ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋದನ್ನ ತಲೆಯಲ್ಲಿ ಇಟ್ಕೊತಾನೆ. ಕೆಲವೊಂದ್ಸಲ ಆ ದೇವರೇ ಬಂದ್ರು ನಮ್ಮನ್ನ ಕಾಪಾಡಕ್ ಆಗಲ್ವೇನೋ ಅಂತ ಅನ್ಸ್ಬಿಡುತ್ತೆ. ಅಂತ ಸಂದರ್ಭಗಳಲ್ಲಿ ನಮ್ಮನ್ನ ನಾವೇ ಕಾಪಾಡ್ಕೋಬೇಕು. ಕೂಗಿದ್ದು ಕಿರ್ಚಿದ್ದು ಹೋರಾಡಿದ್ರು ನಮ್ಮನ್ನ ಕಾಪಾಡ್ಕೊಳಕ್ ಆಗ್ತಿಲ್ಲ ಅಂದಾಗ ನಮ್ ಸುತ್ತಮುತ್ತ ಏನಿದೆ ಅಂತ ನೋಡ್ಬೇಕು. ಕೈಗೆ ಏನ್ ಸಿಗುತ್ತೋ ಅದ್ರಲ್ಲಿ ಆಕ್ರಮಣ ಮಾಡಬೇಕು. ಹತ್ರ ಬರ್ಬೇಡ ನೋಡು. ನಾನು ಹತ್ರ ಬರೋದಿರ್ಲಿ, ಈಗಾಗಲೇ ನೀನು ಸಾವಿನ ಮನೆಗೆ ತುಂಬಾ ಹತ್ರ ಬಂದಿದೀಯ ಮಗು. ನಗ್ತೀಯಾ? ನಗು. ನಗಕ್ಕೆ ಅಂತಾನೆ ತಾನೇ ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಂಬಂದಿದ್ದು. ನಗು. ಹೆಣ್ಣು ಮಕ್ಕಳೆಲ್ಲ ನಮ್ಮನ್ನ ನಾಶ ಮಾಡಿ ನೆಮ್ಮದಿ ಕಿತ್ಕೊಂಡು ನಗ್ತೀರಾ? ನಗು. ನೀನು ಕಾಪಾಡಿ ಕಾಪಾಡಿ ಅಂತ ಬಡ್ಕೊಂಡ್ರು ನಿನ್ನನ್ನ ಕಾಪಾಡಕ್ಕೆ ಇಲ್ಲಿ ಯಾರು ಇಲ್ಲ ಮಗು. ಅಯ್ಯೋ, ನಿನ್ನ ನನ್ನ ಮಗಳನ್ನೇ ಸಾಯ್ಸಕ್ ನೋಡ್ತೀಯನೋ? ಹೆಣ್ಣು ಮಕ್ಕಳು ನಕ್ರೆ ನಿನಗಾಗಲ್ವೇನೋ? ನಿನ್ನ ಕಣ್ಣಲ್ಲಿ ಕಣ್ಣಿರಲ್ಲ ಕಣೋ, ರಕ್ತ ಸುರಿಬೇಕು. ಹೆಣ್ಮಕ್ಳನ್ನೆಲ್ಲ ಚುಚ್ಚಿ ಚುಚ್ಚಿ ಸಾಯಿಸ್ತೀಯಾ? ಆ ನೋವೇನು ಅಂತ ಇವತ್ತು ನಿನಗೆ ಗೊತ್ತಾಗತ್ತೆ. ಮಾಡ್ತೀನಿ ಇರು. ಪಾಪಿ, ನಿನ್ನಂತವನು ಬದುಕಿ. ಏನ್ ಮಾಡ್ತಾ ಇದೀನಿ? ಬಿಸಾಕಂದ ಗಿರ್ಜಮ್ಮ, ಕಾನೂನು ಕೈ ತಗೊಂಬೇಡಿ. ಈ ಹೆಕ್ಕ ತಿಂಬವನ್ನು ನಾನು ಕಣ್ಕೊಂತ. ಸಮಾಧಾನ ಮಾಡ್ಕೊ. ನಿನಗೇನು ಆಗಿಲ್ಲ ಅಲ್ವಾ? ಸಾರಿ ಪ್ರಾಣಿ, ಹೆಣ್ಮಕ್ಳಿರೋದನ್ನು ಮರೆತು ದುಡ್ಡು ಮಾಡೋ ಬರದಲ್ಲಿ ಈ ಪಾಪಿನ ಮನೆ ಒಳಗೆ ಬಿಟ್ಕೊಂಡ್ಬಿಟ್ಟೆ. ಅಲ್ಲ ಗಿರ್ಜಮ್ಮ, ಹಾರು ಇಂಥ ಹೆಕ್ಕ ತಿಂಬವನ್ನು ಎದುರಿಸುವಷ್ಟು ಧೈರ್ಯ ನಿಮ್ಗೆ ಎಲ್ಲಿಂದ ಬಂತು? ಹೆಣ್ಮಕ್ಳಿಗೆ ಧೈರ್ಯ ಶಕ್ತಿ ಎಲ್ಲ ಇರುತ್ತೆ, ಆದ್ರೆ ಅದನ್ನ ತೋರ್ಸೋದಕ್ಕೆ ಸಮಯ ಸಂದರ್ಭ ಅಂತ ಬರ್ಬೇಕು. ಇವತ್ತು ನಾವು ಅದನ್ನ ಪ್ರೂವ್ ಮಾಡ್ಕೊಂಡಿದೀವಿ ಅಷ್ಟೇ. ಏಯ್ ಪಾಪಿ, ಯಾಕೋ ಹೀಗೆಲ್ಲ ಮಾಡ್ತಾ ಇದೀಯಾ? ಹೆಣ್ಮಕ್ಳು ನಿನಗೇನು ಅನ್ಯಾಯ ಮಾಡಿದ್ದಾರೆ? ನೋವು, ಅವಮಾನ, ಮೋಸ, ವಂಚನೆ ಎಲ್ಲ ಸೇರ್ಕೊಂಡು ನನಗೆ ಸೈಕೋ ಕಿಲ್ಲರ್ ಅನ್ನೋ ಪಟ್ಟ ಕೊಡ್ತು. ಈ ಎಲ್ಲ ಹುಡುಗಿರು ಒಂದೇ ಥರ. ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೆ. ಅವಳೇ ನನ್ನ ಪ್ರಾಣ, ಅವಳೇ ನನ್ನ ಜೀವನ ಅನ್ಕೊಂಡಿದ್ದೆ. ಅವಳಿಗೋಸ್ಕರ ಬಯಸ್ಕೊಳ್ದಿರೋ ಬೈಗಳಿಲ್ಲ, ಅವಮಾನ ಮಾಡಿಸ್ಕೊಳ್ದಿರೋ ದಿನ ಇಲ್ಲ, ಅವಳಿಗೋಸ್ಕರ ಮಾಡದಿರೋ ತ್ಯಾಗನೇ ಇಲ್ಲ. ಜೀವಕ್ಕೆ ಜೀವ ಕೊಟ್ಟು ಉಸಿರು ಕೊಟ್ಟು ಎದೆ ಮೇಲೆ ಒಂದು ಅಂಬಾರಿ ಇಟ್ಕೊಂಡು ಉತ್ಸವ ಮೂರ್ತಿ ಥರ ಇಡೀ ಊರು ತುಂಬ ಮೆರೆಸ್ಬಿಟ್ಟೆ. ಅವಳು ನಕ್ಕಿದ್ರೆ ಇಡೀ ದಿನ ಚೆನ್ನಾಗಿರ್ತಾ ಇತ್ತು. ಅವಳ ನಗು ನನ್ನ ನೋವನ್ನ ಮರೆಸಿಬಿಡ್ತು. ಅದೇನೋ ಹೇಳ್ತಾರಲ್ಲ, ನಕ್ಕರೆ ಸಕ್ಕರೆ ಉದುರುತ್ತೆ, ಮುತ್ತು ಉದುರುತ್ತೆ ಅಂತ. ಹಂಗೆ ಅನ್ನಿಸ್ತಾ ಇತ್ತು. ಆದರೆ ನನ್ನ ಕೈಲಿ ತಲೆ ಬಗ್ಸಿ ತಾಳಿ ಕಟ್ಸ್ಕೋಬೇಕಾದವಳು ಯಾವನೋ ಶ್ರೀಮಂತ ಸಿಕ್ಕದ ಅಂತ ಅವನ ಕೈಲಿ ತಾಳಿ ಕಟ್ಸ್ಕೊಂಡ್ಲು. ಯಾರ ಕೈಲೋ ತಾಳಿ ಕಟ್ಸ್ಕೊಂಡು ನಾನು ತಲೆ ಬಗ್ಸೋ ಥರ ಮಾಡಿ ಹೊರಟೇ ಹೋದ್ಲು. ಅದಕ್ಕೆ ಈಗ ಯಾವುದೇ ಹುಡುಗಿ ನಕ್ಕಿದ್ರು ನನ್ನ ಕಣ್ಣು ಮುಂದೆ ಅವಳೇ ಕಾಣಿಸ್ತಾಳೆ. ಅದಕ್ಕೆ ನಾನು ಹುಡುಗಿರು ನಕ್ಕಿದ್ರೆ
ಸಾಯಿಸಿ ಬಿಡ್ತೀನಿ. ಅವ್ರು ನಗಲಿಲ್ಲ ಅಂದರೆ ನಾನೇ ನಗ್ಸಿ ಅವ್ರನ್ನ ಮುಗಿಸ್ಬಿಡ್ತೀನಿ. ಏಯ್, ಯಾರೋ ಒಬ್ಳು ಅನ್ಯಾಯ ಮಾಡಿದ್ರು ಅಂತ ಊರಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಸಾಯ್ಸಕ್ ಹೊಟ್ಟಿದ್ಯಲ್ಲ ಪಾಪಿ. ಕಾಶಿ ಅವರೇ, ಈ ಪಾಪಿನ ಮೊದಲು ಇಲ್ಲಿಂದ ಕರ್ಕೊಂಡು ಹೋಗಿ. ಇವ್ ಮುಖ ನೋಡಕ್ಕೂ ಅಸಹ್ಯ ಆಗ್ತಾ ಇದೆ. ಹೌದು, ಇನ್ನೊಂದು ಕ್ಷಣ ಇವನು ಇಲ್ಲಿದ್ರು ಮೆಟ್ರನ್ನ ಇಸ್ಕಿ ನಾನೇ ಸಾಯಿಸ್ಬಿಡ್ತೀನಿ. ಬೇಡ ಮರ್ರ. ಅಯ್ಯಬ್ಯ, ನಿಮ್ಮನ್ನು ಕಂಡು 3 ದುರ್ಗರನ್ನು ಒಟ್ಟೊಟ್ಟಿಗೆ ಕಂಡಂಗೆ ಆಯ್ತು. ಸಮಾಜದಲ್ಲಿ ನಿಮ್ಮಂತ ಧೈರ್ಯವಂತ ಹೆಂಗಸರು ಇರ್ಬೇಕು. ಆಗ ಇಂಥ ಹೆಕ್ಕತ್ತಿಂಬವು ಹೆದರ್ಕಂಡು ಸಾಯ್ತಾವ. ಏಯ್ ಹೆಕ್ಕತ್ತಿ ಮಾರ, ಹೇಳ ಮಾರ, ನಡ್ಯ. ಹೆಣ್ಮಕ್ಳು ಅಸಹಾಯಕರು, ಕೈಲಾಗದವರು ಅಂತ ಹೇಳೋರು ನಿಮ್ಮನ್ನ ನೋಡಿ ಕಲಿಬೇಕು. ರೀ, ಏನ್ರಿ ಇದು? ಕಾಣಿಸ್ತಾ ಇದ್ದೇವೆ ನಮ್ಮ ಸೆಲೆಬ್ರೇಷನ್. ಮಹಿಳಾ ಮನೆಗಳ ಸಾಹಸಕ್ಕೆ ಮೆಚ್ಚಿ ನನ್ನ ಮಗ ಇದನ್ನೆಲ್ಲ ಏರ್ಪಾಡು ಮಾಡಿದ್ದಾನೆ. ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ಎಲ್ಲ ಆಮೇಲೆ ಹೇಳಿ, ಮೊದಲು ಕೇಕ್ ಕಟ್ ಮಾಡಿ. ಬನ್ನಿ. ಹ್ಯಾಪಿ ನ್ಯೂ ಇಯರ್! ಭವ್ಯ, ಎಲ್ರ ಹತ್ರ 200 ರೂಪಾಯಿ ಕಲೆಕ್ಷನ್ ಮಾಡಿದ್ಯಲ್ಲ, ಪಪ್ಸು ಚಿಪ್ಸು ಅಂತ ಎಲ್ಲ ಎಲ್ಲಿ? ವೈನೇರ, ಕೇಕು ಇಲ್ಲೇ ಐತ್ರಿ. ಚಿಪ್ಸು ಪಪ್ಸು ಸ್ಪೆಷಲ್ ಸಮೋಸ ನಮ್ಮ ಬೇಕರಿಯಾಗ ರೆಡಿ ಐತಿ. ನಡ್ರಿ ಹೋಗೋಣ. ಭಗವಂತ, ನಾನು ದುರಾಸೆ ಪಟ್ಟಿದ್ದಕ್ಕೆ ನಾನು ಒಳ್ಳೆ ಪಾಠನೇ ಕಲಿಸಿದ್ಯಾ. ಮನೇಲಿ ಹೆಣ್ಮಕ್ಳಿರೋದನ್ನು ಮರೆತು ನಾನು ತಪ್ಪು ಮಾಡಿಬಿಟ್ಟೆ. ನನ್ನ ಕ್ಷಮಿಸು ಭಗವಂತ. ಹೆಣ್ಣು ಮನೆಯಲ್ಲಿದ್ರೆ ಭಯ ಪಡೋದು ತಪ್ಪು ಶಿವಪ್ರಸಾದ್. ಏನು ಭಗವಂತ ಹೀಗೆ ಹೇಳ್ತಾ ಇದೆಯಾ? ಹೆಣ್ಣು ಮನೇಲಿದ್ರೆ ಭಯ ಪಡಬಾರ್ದಾ? ದುಷ್ಟಶಕ್ತಿಗಳು ಹೆಣ್ಣಿಗೆ ಭಯ ಪಡಬೇಕು, ಆದ್ರೆ ನೀವುಗಳಲ್ಲ. ಯಾಕಂದ್ರೆ ಹೆಣ್ಣು ಶಕ್ತಿಯ ಸ್ವರೂಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.